ಇಷ್ಟ ಅಂತ ನೀವು ಡೈಲಿ ತಿಂತೀರಾ? ಹಾಗಾದ್ರೆ ನಿಮ್ಮ ಆರೋಗ್ಯ ಡೇಂಜರ್ ಝೋನ್ನಲ್ಲಿದೆ ಎಂದರ್ಥ. ಪ್ರತಿದಿನ ಪಿಜ್ಜಾ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈಗೇನಿದ್ರು ಪಿಜ್ಜಾ ಬರ್ಗರ್ ತಿನ್ನೋ ಕಾಲ. ಮನೆಯಲ್ಲಿ ಬಿಸಿ ಬಿಸಿ ರುಚಿಯಾದ ಅಡುಗೆ ಇದ್ರೂ ಹೊರಗಡೆ ಸಿಗೋ ಫಾಸ್ಟ್ ಫುಡ್ ನಾಲಿಗೆಗೆ ಹಿತ ಅನ್ನಿಸುತ್ತೆ. ಹೀಗಾಗಿ ಅನೇಕರು ಬಜೆಟ್ ಫ್ರೆಂಡ್ಲಿ ಇರೋ ಪಿಜ್ಜಾವನ್ನ ತಿಂತಾರೆ. ನೀವು ಜಾಸ್ತಿ ಪಿಜ್ಜಾ ತಿಂತಾ ಇದ್ರೆ ಈ ಸ್ಟೋರಿ ನೋಡ್ಲೇಬೇಕು. ಪಿಜ್ಜಾ ಡೈಲಿ ತಿಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಪಿಜ್ಜಾವನ್ನ ಡೈಲಿ ತಿನ್ನೋದ್ರಿಂದ ಒಂದೊಂದೇ ಸಮಸ್ಯೆ ನಿಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಪಿಜ್ಜಾ ಸಂಸ್ಕರಿಸಿದ ಮೈದಾದಿಂದ ಮಾಡಲಾಗಿರುತ್ತೆ. ಇದರ ಜೊತೆ ಕೆಲ ಸಾಸ್, ಕ್ರೀಮ್, ಚೀಸ್, ಸೋಡಾ ಹಾಕಿ ಪಿಜ್ಜಾವನ್ನ ರೆಡಿ ಮಾಡಿರ್ತಾರೆ. ಹೀಗಾಗಿ ಇದರಲ್ಲಿ ಕ್ಯಾಲೋರಿಗಳು, ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಸೋಡಿಯಂ ತುಂಬಾ ಜಾಸ್ತಿ ಇದೆ. ಇದು ಹೃದಯ, ಜೀರ್ಣಾಂಗ ವ್ಯವಸ್ಥೆ ಮತ್ತು ಮೂತ್ರಪಿಂಡಗಳಂತಹ ಅಂಗಗಳಿಗೆ ಹಾನಿ ಮಾಡುತ್ತೆ. ಅಷ್ಟೇ ಅಲ್ಲ, ಇದನ್ನ ಡೈಲಿ ತಿಂತಾ ಇದ್ರೆ ಮಧುಮೇಹ ಕೂಡ ಕಾಣಿಸ್ಕೊಳ್ಬಹುದು. ಇನ್ನು ಪಿಜ್ಜಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಇದೆ. ಸೋಡಿಯಂ ಅಂಶದಿಂದಾಗಿ ಬಿಪಿ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಪಿಜ್ಜಾ ತಿನ್ನೋದು ಒಂಥರ ಹೃದಯ ಸಂಬಂಧಿ ಕಾಯಿಲೆಗಳನ್ನ ವೆಲ್ಕಮ್ ಮಾಡಿದಂತೆ. ಯಾಕಂದ್ರೆ ಇದರಲ್ಲಿರೋ ಸ್ಯಾಚುರೇಟೆಡ್ ಫ್ಯಾಟ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುತ್ತೆ. ಇದು ಅಪಧಮನಿಗಳನ್ನ ಮುಚ್ಚುತ್ತೆ. ಪೆಪರೋನಿ ಮತ್ತು ಸಾಸೇಜ್ ನಂತಹ ಸಂಸ್ಕರಿಸಿದ ಮಾಂಸವನ್ನ ತಿನ್ನೋದ್ರಿಂದ ಹೃದಯದ ಕಾಯಿಲೆ ಮತ್ತು ಪಾರ್ಶ್ವವಾಯು ಅಪಾಯ ಹೆಚ್ಚಾಗುತ್ತೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಪಿಜ್ಜಾದಲ್ಲಿ ಫೈಬರ್ ಅಂಶ ಕಡಿಮೆ ಇದೆ. ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಜಾಸ್ತಿ ಇದೆ. ಇದು ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತೆ. ಇದರಿಂದಾಗಿ ಮಲಬದ್ಧತೆ, ಗ್ಯಾಸ್ಟ್ರಿಕ್ ಕೂಡ ನಿಮ್ಮನ್ನ ಕಾಣಿಸಿಕೊಳ್ಳುತ್ತೆ. ಕಾಲ ಕಳೆದಂತೆ ಕರುಳಿನ ಸಮಸ್ಯೆಗಳು ಮತ್ತು ಕೊಲೆನ್ ಕ್ಯಾನ್ಸರ್ಗೂ ಕಾರಣವಾಗಬಹುದು. ಇದರಿಂದಾಗಿ ಜೀವಕ್ಕೆ ಅಪಾಯ ಎದುರಾಗಬಹುದು. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಬಾಲಕಿಯೊಬ್ಳು ಮೃತಪಟ್ಟಿದ್ಲು. ಆಕೆ ಪ್ರತಿದಿನ ಫಾಸ್ಟ್ ಫುಡ್ ತಿಂದಿದ್ದೇ ಸಾವಿಗೆ ಕಾರಣ ಅಂತ ವೈದ್ಯರು ಹೇಳಿದ್ರು. ಹೀಗಾಗಿ ಪಿಜ್ಜಾ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿ. ಮನೆಯಲ್ಲೇ ಆರೋಗ್ಯಕರ ಪಿಜ್ಜಾ ಮಾಡಿಕೊಂಡು ತಿನ್ನಿ. ನಮಸ್ಕಾರ.